ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಸ್ವಾಮಿ ಶರಣಂ. ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಅಂದರೆ ಮಕರ ಜ್ಯೋತಿಯ ಆ ವೈಭವವನ್ನ ಕಾಣಲು ಇನ್ನ 15 ದಿನಗಳಿದೆ. ಆದರೆ ಇಂದಿನ ಸಂಜೆಯಿಂದ ಆ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಂತೆಯೇ. ಏಕೆಂದರೆ ಆ ಒಂದು 3 ದಿನಗಳ ಕಾಲ ಆ ಭಗವಂತನ ಸನ್ನಿಧಾನ ಮುಚ್ಚಿತ್ತು. ಇಂದು ಸಂಜೆ 4 ಗಂಟೆಗೆ ಸನ್ನಿಧಾನ ತೆರೆಯುತ್ತೆ. ನಿನ್ನೆ ಎರಿಮೆಲೆಯಿಂದ ಆ ಒಂದು ಪವಿತ್ರವಾದ ದೊಡ್ಡ ಪಾದದ ಹಾದಿಯಲ್ಲಿ ತೆರಳಿದಂತಹ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಗುರುಸ್ವಾಮಿಗಳು, ಯಲಹಂಕದ ಕೃಷ್ಣಮೂರ್ತಿ ಗುರುಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಈಗ ಅವರ ದೊಡ್ಡ ಪಾದದ ಯಾತ್ರೆ ಎಲ್ಲಿಗೆ ಬಂದು ನಿಂತಿದೆ, ಈಗ ಎಲ್ಲಿದ್ದಾರೆ ಎಲ್ಲ ಅವ್ರನ್ನೇ ಕೇಳೋಣ. ನಿನ್ನೆ ಅವರು ಪ್ರಾರಂಭ ಮಾಡಿದ್ರಿಂದ ಅವರೇ ಎಲ್ಲ ಹೇಳ್ತಾರೆ. ಈಗ ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ನಿನ್ನೆ ಎರಿಮೆಲೆಯಿಂದ ಹೊರಟ ನಂತರ ನಿಮ್ಮ ದೊಡ್ಡ ಪಾದದ ಅನುಭವವನ್ನ ಸಂಪೂರ್ಣವಾಗಿ ನಮ್ಮ ಭಕ್ತಾದಿಗಳಿಗೆ ತಿಳಿಸಿದೊಮ್ಮೆ. ಸ್ವಾಮಿ ಶರಣಂ ಸ್ವಾಮಿ. ನಿನ್ನೆ ಬೆಳಿಗ್ಗೆ ಸುಮಾರು 6 ಗಂಟೆಗೆ ನಾವು ಎರಿಮಲ್ಲಿಂದ ದೊಡ್ಡಪಾದ ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಸಾಯಂಕಾಲ ಒಂದು 5 ಗಂಟೆಗೆ ಪುದುಚೇರಿನ 2.5 ಕಿಲೋಮೀಟರ್ ಇದ್ದಂಗೆ ಗೇಟ್ ಹಾಕ್ಬಿಟ್ರು. ಮತ್ತೆ ಬೆಳಗಿನ ಜಾವ 7 ಗಂಟೆಗೆ ತೆಗಿತ ಅಂತ ಹೇಳೋದು. ಅಲ್ಲೇ ವೇಟ್ ಮಾಡಿ 6:45 ಗೇಟ್ ತೆಗೆಯೋದು. ಅಲ್ಲಿಂದ ನಡೆಯಕ್ಕೆ ಸ್ಟಾರ್ಟ್ ಮಾಡಿ ಮುಕ್ಕುಡಿಯೆಲ್ಲ ಬಂದು ದೊಡ್ಡಪಾದಲ್ಲಿ ಬರುವ ಹಾದಿಯಲ್ಲಿ ಬರುವ ಭಕ್ತಾದಿಗಳಿಗೆ ಪಾಸ್ ವಿತರಣೆ ಮಾಡಲಾಯಿತು. ಅಲ್ಲಿ ಇನ್ನೊಂದೇನು ಕೆಲವು ಸ್ವಾಮಿಗಳು ಹೇಳ್ತಾ ಇದ್ರು, ಅಲ್ಲಿಂದ ಮುಕ್ಕುಳಿಗೆ ಗಾಡಿಯಲ್ಲಿ ಬಂದು ಅಲ್ಲಿಂದ ಕೆಲವು ಜನ ಪಾಸನ್ನು ತೆಗೆದುಕೊಂಡು ಈ ದೊಡ್ಡಪಾದಲ್ಲಿ ಬಂದು ಅಂತ ದೇವಸ್ಥಾನ ಒಳಗೆ ನಿಮ್ಮ ಮೂಲಕ ಕೇಳ್ಕೊಳ್ತೇನೆಂದರೆ, ದಯವಿಟ್ಟು ಯಾರು ದೊಡ್ಡ ಪಾದದಲ್ಲಿ ಬರ್ತಾರೋ ಅವ್ರಿಗೆ ಅಲ್ಲಿಂದಾನೇ ಎರಿಮೇಲೆಯಿಂದಾನೇ ಪಾಸ್ ವಿತರಣೆ ಮಾಡಿ ಮಧ್ಯ ಒಂದು 4-5 ಸೀಲ್ ಇಟ್ಟರೆ ಒಳ್ಳೆ ಸಮಯ. ಯಾಕಂದರೆ ಎಲ್ಲರೂ ಅಷ್ಟು ಕಷ್ಟಪಟ್ಟು ದೊಡ್ಡ ಪಾದೆಲ್ಲ ಬಂದು ಇಲ್ಲಿ ಯಾರೋ ಮಧ್ಯ ಬಂದು ನುಕ್ಕೊಂಬಂದು ಅದು ಒಂದು ಮಂಡಲ ವೃತ ಮಾಡಿ ಅಷ್ಟೆಲ್ಲ ದೇವರಿಗೆ ನೋಡಬೇಕಂತ ಬಂದು ಅವರು ಒಂದೇ ಹಾದಿಯಲ್ಲಿ ಬರ್ತಾರೆ, ನಾವು ಒಂದೇ ಬರಲ್ಲ. ಅದು ಸ್ವಲ್ಪ ಕಷ್ಟ ಅನಿಸ್ತು. ಅಲ್ಲಿಂದ ಬಿಟ್ಟು ಅಲ್ಲೇ 6:45 ಬಿಟ್ಟು ಕರಿಮಲೆ ಬಂದೆ. ಕರಿಮಲೆ ಒಂದು 12 ಗಂಟೆ ಆಯಿತು. ಯಾಕಂದರೆ ಜಿಟಿ ಮಳೆ ಇತ್ತು. ಅಲ್ಲಿಂದ ಕರಿಮಲೆ ಇಳಿಯೋ ಟೈಮಲ್ಲಿ ಸ್ವಲ್ಪ ಜಿಟಿ ಮಳೆ. ಅಲ್ಲಿಂದ ಸರಿಯಾನ ಬಿಟ್ಟು ಬಂದು ಪಾಸ್ಗೆ ಡೇಟ್ ಸೀಲ್ ಹಾಕಿದ್ರು. ಅಲ್ಲಿಂದ ಈಗ ಪಂಪಾಗಿ ಬಂದಿದ್ದೀವಿ ಸ್ವಾಮಿ. ಈಗ ಮುಕ್ಕುಳಿ ಮತ್ತೆ ಚೆರಿಯಾಣ ವಟ್ಟಂ 2 ಕಡೆ ಸೀಲ್ ಹೇಳಿದ್ರಿ ಸ್ವಾಮಿ. ಇನ್ನೊಂದು ಪುದುಚೇರಿ ಮಲೆಯಲ್ಲಿ ಒಂದಿದೆಯಾ? ಪುದುಚೇರಿ ಮಳೆಯಲ್ಲಿ ಒಂದಿದೆ ಸ್ವಾಮಿ. ಅದು ಕರಿಯಾಣ ತೋಡ್ ಹೋಗೋಕೆ ಮುಂಚೆನೆ ಪುದುಚೇರಿ ಮಳೆಯಲ್ಲಿ ಒಂದು ಹಾಕ್ತಾರೆ. ಅದಾದ್ಮೇಲೆ ಫೈನಲ್ ಬಂದು ಇಲ್ಲಿ ಇನ್ನೇನು ಚೆರಿಯಾಣ ಬಿಟ್ಟು ಬಂದು ಪಂಪಾಗಿ ಇಂಟ್ರಿ ಹಾಕಿದ ಜಾಗದಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೀಲ್ ಹಾಕ್ತಾರೆ. ಅದಾದ್ಮೇಲೆ ಪಂಪಾಗಿ ಹೊರಡ್ಬೇಕು ಸ್ವಾಮಿ. ಏನು ಮಳೆ ಬರ್ತಾ ಇದೆ ಸ್ವಾಮಿ? ಈಗ ಸ್ವಲ್ಪ ಮಳೆ ಬರೋ ಥರ ಕಾಣಿಸ್ತಾ ಇದೆ ಸ್ವಾಮಿ. ಸ್ವಲ್ಪ ಜಿಟಿ ಮಳೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಕರಿಮಲೆಯಿಂದ ಹಿಡಿದಾಗ ಮೊದಲೇ ಅದು ಎರಕಮ್ ಕಷ್ಟ. ಅದು ಜಿಟಿ ಮಳೆ ಬಂದ್ಬಿಟ್ಟು ಮತ್ತೆ ಅದು ನಿಂತ್ಕೊಂಡ್ರೆ ಭಾರಿ ಕಷ್ಟ. ಮಳೆ ಜೋರಾಗಿ ಬಂದ್ರೆ ಮತ್ತೆ ನಡೆಯೋದೇ ಕಷ್ಟ ಅಂತ ಹೇಳಿ ಹಾಗೆ ಸಾಗಿಸ್ಕೊಂಡು ಇಲ್ಲಿವರೆಗೂ ಪಂಪವರೆಗೂ ಬಂದ್ಬಿಟ್ಟೆ ಸ್ವಾಮಿ. ಈ ನಿನ್ನೆ ಒಂದು ದೃಶ್ಯ ನಾನು ಗಮನಿಸಿದಂಗೆ, ಒಂದು ತಮಿಳಲ್ಲಿ ಒಂದು ವಿಡಿಯೋ ಹೇಳಿದವರಂಗೆ ಸ್ವಾಮಿ, ಕರಿಮಲೆ ಇಳಿಯುವಾಗ ಗುಂಪಾಗಿ ಬನ್ನಿ, ಇಲ್ಲಿ ಹುಲಿ ಹೆಜ್ಜೆ ಹೋಗಿರುವಂತ ಒಂದು ಗುರುತು ಅಂತ ಒಬ್ರು ಸ್ವಾಮಿಗಳು ಹೇಳಿದ್ರು. ವಿಡಿಯೋ ನೋಡಿದೆ. ಅಂತದ್ದು ಏನಾದ್ರು ಪ್ರಾಣಿಗಳು ನಿಮ್ಗೆ ದಾರಿ ಇದ್ದಕ್ಕೂ ಯಾವ್ದಾದ್ರು ಪ್ರಾಣಿಗಳು ಕಾಣಿಸ್ತಾ ಸ್ವಾಮಿ? ಇಲ್ಲ ಸ್ವಾಮಿ, ಯಾವ್ದು ಪ್ರಾಣಿ ಕಾಣಿಸ್ತಿಲ್ಲ. ಹೇಗಿದ್ದಾರೆ ಸ್ವಾಮಿ ದೊಡ್ಡ ಪಾದದಲ್ಲಿ ಜನಗಳು? ಇಲ್ಲ, ಬರ್ತಾ ಇದ್ರು ಸ್ವಾಮಿ, ಪರವಾಗಿಲ್ಲ ಬರ್ತಾ ಇದ್ದಾರೆ. ಮಧ್ಯ ಸ್ವಲ್ಪ ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಕ್ಲೋಸ್ ಆಗಿರಲ್ಲ, ಸ್ವಲ್ಪ ಜನ ಕಡಿಮೆ ಆಗಿದ್ರು. ಇವಾಗ ಸಾಲಾಗಿ ಬರ್ತಾ ಇದ್ದಾರೆ ಸ್ವಾಮಿ. ಈಗ ಪೆರಿಯಾಣ ವಟ್ಟಂ ನೀವು ಪಾಸ್ ಮಾಡಿದಾಗ ಅಲ್ಲೇ ನೀವು ಪಂಪಲ್ಲಿ ನೀರು ಹೇಗಿದೆ ಅಂತ ಕಾಣಿಸುತ್ತೆ ಸ್ವಾಮಿ. ಹೇಗಿತ್ತು ಸ್ವಾಮಿ? ನೀರು ಇದೆಯಾ ಏನಾದ್ರು? ಇಲ್ಲ ಕಡಿಮೆ ಇದೆಯಾ? ಇನ್ನ ಪಂಪ ಎಂಟ್ರಿ ಆಗ್ತಾ ಇದೀನಿ ಸ್ವಾಮಿ. ಪೆರಿಯಾಣ ಬಿಟ್ಟು ಪಾಸ್ ಸೀಲ್ ಹಾಕೊಂಡು ಈಗ ಹೊರಡ್ತಾ ಇದ್ದೀವಿ ಸ್ವಾಮಿ. ಈಗ ದರ್ಶನದ ಟೈಮ್ ಎಷ್ಟೊತ್ತಿಗೆ ಸ್ವಾಮಿ ನಿಮಗೆ? ಸಾಯಂಕಾಲ 7 ಗಂಟೆಗೆ ಮಾಡಿರೋ ಸ್ವಾಮಿ ನನ್ನ ಟೈಮು. ಈಗ ನಿಮಗೆ ಯಾವ ರೀತಿ ಒಂದು ದರ್ಶನಕ್ಕೆ ಯಾಕೆಂದ್ರೆ ಆಲ್ರೆಡಿ ಒಬ್ರು ದೊಡ್ಡ ಪಾದದವ್ರು ಹೇಳಿದ್ರು, ನಿಮ್ಮ ದರ್ಶನ ಎಲ್ಲ ಆದ ನಂತರ ನಿಮಗೆ ಮುಂದೆ ಇಲ್ಲಿವರೆಗೂ ಏನು ಹೇಳಿದ್ರಿ, ಅದರ ಮುಂದಿನ ಮಾಹಿತಿ ಏನೇನು, ಎಲ್ಲಿ ನಿಮಗೆ ಈಗ ಆನ್ಲೈನ್ ಟಿಕೆಟ್, ನೀವು ಆನ್ಲೈನ್ ಟಿಕೆಟ್ನ ತೋರಿಸ್ತೇನೆ ಹೋದ್ರೆ ನಿಮ್ಮನ್ನು ಬಿಡ್ತಾರಾ ಅದನ್ನು ಒಂದು ಕೇಳಿ. ಯಾಕೆಂದ್ರೆ ಬರೀ ಪಾಸ್ ತೋರಿಸಿದಾಗ ಆನ್ಲೈನ್ ಟಿಕೆಟ್ ಕೇಳ್ತಾರಾ ಏನೋ ಅನ್ನೋದು. ಒಂದು ದೊಡ್ಡ ಪಾದದವ್ರಿಗೆ ಆನ್ಲೈನ್ ಟಿಕೆಟ್ ಬೇಡ ಅಂತ ಕೆಲವರು ಹೇಳ್ತಾರೆ, ಇದೇ ಸಾಕು ಅಂತ. ಕೆಲವರು ಆನ್ಲೈನ್ ಟಿಕೆಟ್ ಇರಲೇಬೇಕು ಅಂತ. ಅದೊಂದು ಮಾಹಿತಿ ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೀವಿ ಸ್ವಾಮಿ. ಸರಿ ಸ್ವಾಮಿ, ಹೇಳ್ತೀನಿ.
ಮತ್ತೆ ಯಾವ ಮಾರ್ಗದಲ್ಲಿ ಬಿಡ್ತಾರೆ ಹೇಗೆ? ನೀವು ಸ್ವಾಮಿ ಊಟ ಏನಾದ್ರು ಮಾಡಿದ್ರಾ ಸ್ವಾಮಿ? ಏನಾದ್ರು ಸೇವನೆ ತಗೊಂಡ್ರಾ? ಇಲ್ಲ, ಪೆರಿಯಾಣ ಹೋಟೆಲ್ ಊಟ ಬಡಿಸ್ತಾ ಇದ್ರು ಸ್ವಾಮಿ. ಇನ್ನು ಮಳೆ ಸ್ಟಾರ್ಟ್ ಆಯಿತು, ಹ್ಮ್ ಮತ್ತೆ ಕ್ಯೂ ಜಾಸ್ತಿ ಇತ್ತು. ಸರಿ, ಇಲ್ಲಿ ನೋಡೋಣ, ಸಿರಿಯನ್ ಹೋಟೆಲ್ ನೋಡೋಣ ಅಂತ ಹಾಗೆ ಪಾಸ್ ಆಗ್ಬಿಟ್ವಿ. ಹ್ಮ್ 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 ಪಾಪ ಮಧ್ಯ ದೂರ ಊಟ ಮಾಡೋದು ಚೆನ್ನಾಗಿರಲ್ಲ, ಹ್ಮ್. ಜನ ಮಳೆಯಲ್ಲೇ ನಿಂತ್ಕೊಂಡಿದ್ರು. ಈಗ 2:15 ಗಂಟೆ. ಈಗ ಒಂದು 3 ಗಂಟೆಗೆ ನೀವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 5 ಗಂಟೆಗೆ ಇರ್ತೀರಾ ಸ್ವಾಮಿ ಸನ್ನಿಧಾನದಲ್ಲಿ? ದೇವಸ್ಥಾನ 5 ಗಂಟೆಗೆ ಓಪನ್ ಅಲ್ಲ ಸ್ವಾಮಿ ಇವತ್ತು. 4 ಗಂಟೆಗೆ ಓಪನ್ ಆಗುತ್ತೆ ಯಪ್ಪ. ಹ್ಞೂ, ಹ್ಮ್. ಮೋಸ್ಟ್ಲಿ ಅದಷ್ಟು ಇರ್ಬೋದು, ಯಾಕಂದ್ರೆ ಇದು 3 ದಿವಸ ಮುಚ್ಚಿತ್ತಲ್ವಾ. ಈಗ ಎಷ್ಟು ಸ್ವಾಮಿಗಳು ಹೋಗಿದ್ದೀರಾ ಸ್ವಾಮಿ ನೀವು? ನಾನು ಒಬ್ಬನೇ ಸ್ವಾಮಿ ಹೋಗಿರೋದು. ಹ್ಮ್. ಅಯ್ಯಪ್ಪನ ಜೊತೆ ಒಬ್ಬನೇ ಬರ್ತೀನಿ. ಅಯ್ಯಪ್ಪನ ಜೊತೆ ಇದ್ದೀರಾ? ಈಗ ಇವತ್ತು ಸಂಜೆ ದರ್ಶನ ಆಗೋಗುತ್ತೆ ಸ್ವಾಮಿ ನಿಮ್ಗೆ. ದರ್ಶನ ಆದ ನಂತರ ಎಷ್ಟೊತ್ತಿಗೆ ಇಳಿತೀರಾ? ರಾತ್ರಿ ಇಳಿದು ಬಿಡ್ತೀರಲ್ವಾ? ಇಲ್ಲ ಸ್ವಾಮಿ, ನಾಳೆ ತುಪ್ಪದ ಅಭಿಷೇಕ ಮಾಡ್ಕೊಂಡೇ ಹಿಡಿಯುತ್ತೆ. ಅಲ್ಲ ಸ್ವಾಮಿ, ದರ್ಶನ ಆದ್ಮೇಲೆ ಅಭಿಷೇಕ ಮಾಡಿಸ್ಬೇಕಾ? ಅದಕ್ಕೋಸ್ಕರ ತಾನೇ ಬಂದಿರೋ ಸ್ವಾಮಿ ಇಷ್ಟು ದೂರ. ಯಾಕೆಂದ್ರೆ ನಮ್ಮ ಸ್ವಾಮಿಗಳಿಗೆ ಕೇಳಿದ್ರೆ ಅಲ್ಲಿ ನಾವು ಬೇರೆ ಕಡೆ ಸಮಯ ಪ್ಲಾನ್ ಮಾಡ್ಕೊಂಡಿದೀವಿ, ನಾವು ಕುಟ್ರಾಲಂಗೆ ಹೋಗ್ಬೇಕು ಅಥವಾ ಯಾವುದೋ ಒಂದು ಬೀಚ್ಗೆ ಹೋಗ್ಬೇಕು. ನಡೀರಿ ಸ್ವಾಮಿ, ಆಯ್ತಲ್ಲ ಅಯ್ಯಪ್ಪನ ದರ್ಶನ. ಇರುಮುಡಿ ಬಿಚ್ಚಿ ಅಲ್ಲಿ ಕಾಯಿ ಹೊಡೀರಿ. ಒಂದು ಮಂಡಲ ವೃಧಾ ಮಾಡಿ ಇಷ್ಟು ದೂರ ಇರುಮುಡಿ ತಂದು ಹ್ಮ್ ಅದೇ ಪರಿಪೂರ್ಣವಾಗಿ ಮಾಡಿಲ್ಲ ಬಂದು ಏನ್ ಸುಖ ಸ್ವಾಮಿ. ಅಲ್ಲೇ ಬೆಂಗಳೂರಲ್ಲೆಲ್ಲ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಯ್ತಲ್ಲ. ಭಗವಂತ ಎಲ್ಲ ಕಡೆ ನಿಂತ್ಕೊಂಡ್ಬಂದು ಎಲ್ಲ ಮಾಡಬಾರ್ದು. ಅಯ್ಯಪ್ಪ ಎಲ್ಲ ಕಡೆ ಇದ್ದಾನೆ ಅಲ್ವಾ. ತಾಯಿ ಹೇಗೋ ಅದೇ ತರ ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ಇರುಮುಡಿ ಕಟ್ಟಿದಾಗ ಅಲ್ಲೇ ಸಮರ್ಪಣೆ ಮಾಡಿ ಅಭಿಷೇಕ ಮಾಡಿಸೋದು ಅತಿ ಉತ್ತಮ. ಮತ್ತೆ ದೊಡ್ಡ ಪಾದದಲ್ಲಿ ಕೆಲವೊಂದು ಅಭಿಪ್ರಾಯ ಸ್ವಾಮಿ, ಕರಿಮಲೆ ಇಳಿಬೇಕಾದ್ರೆ ಮೆಟ್ಲು ತರ ಏನೆಲ್ಲ ಮಣ್ಣಲ್ಲಿ ಅದನ್ನ ಮೆಟ್ಲು ಟೈಪ್ ಮಾಡಿ ಬಿಟ್ಟಿದ್ದಾರೆ ಅಂತ ಒಂದು ಯಾರೋ ಒಬ್ರು ಹೇಳಿದ್ರು. ಸ್ವಲ್ಪ ಕಡೆ ಮಾಡಿದ್ದಾರೆ ಸ್ವಾಮಿ, ಬಹಳ ಜಾರೋ ಕಡೆ ಹ್ಮ್ ಒಂದು ಈ ಮರದ ದಿಂಬನ್ನು ಇಟ್ಟು ತರ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬಹಳ ಜಾರದಲ್ಲಿ ಹಿಡಿಯೋ ಕಷ್ಟ ಅಲ್ಲ ಸ್ವಾಮಿ. ಆತರ ಕೆಲವು ಕಡೆ ಮಾಡಿದ್ದಾರೆ. ಅಂದ್ರೆ ಈಗ ನೀವು ಬಹಳ ಎಷ್ಟು ವರ್ಷದಿಂದ ದೊಡ್ಡ ಪಾದ ಯಾತ್ರೆ ಸ್ವಾಮಿ ಇದು? ಸ್ವಾಮಿ ಸರಿ ಸುಮಾರು 24ನೇ ವರ್ಷ ಸ್ವಾಮಿ. 24 ವರ್ಷದಲ್ಲಿ ಬದಲಾವಣೆ ಆಗಿದೆ ಅಂತೀರಾ ದೊಡ್ಡ ಪಾದದ ಹಾದಿಯಲ್ಲೂ? ಬಹಳಷ್ಟು ಆಗಿದೆ ಸ್ವಾಮಿ. ಮೊದಲು ಬಹಳ ಅಂಗಡಿಗಳಿದ್ದಿಲ್ಲ, ಇವಾಗ ಬಹಳ ಅಂಗಡಿಗಳು ಬಂದಿದೆ. ಮತ್ತೆ ಅಲ್ಲಲ್ಲಿ ಎಲ್ಲಿ ಬಹಳ ಸ್ಲಿಪ್ಪರಿ ಆಗಿತ್ತು ಅಲ್ಲಿ ಸ್ವಲ್ಪ ಈಗ ನೀವು ಹೇಳಿದಂಗೆ ಹಳ್ಳ ದಿನ್ನಿ ಕಡೆ ಸ್ವಲ್ಪ ಶಬ್ದ ಮಾಡಿದ್ದಾರೆ. ಮತ್ತೆ ಒಳಕ್ಕೆ ಬರ ಇದೆಲ್ಲ ಅದು ಹಾಗೆ ಇದೆ. ಅದು ಮೊದಲು ಏನಿದ್ದಿಲ್ಲ, ಇವಾಗ ಈಗ ಅಂದರೆ ಸ್ವಲ್ಪ ಕೆಲವು ವರ್ಷಗಳಿಂದ ಒಂದು ಇದು MS ರೋಡ್ ಹಾಕಿದ್ದಾರೆ ಹಿಡಿಯೋಕೆ ಈಸಿ ಆಗಿ ಅಂತ. ಅದನ್ನ ಬಿಟ್ಟರೆ ಕೆಲವು ಅಂಗಡಿಗಳೆಲ್ಲ ಜಾಸ್ತಿ ಬರ್ತಾ ಇದೆ ಸರ್. ಸ್ವಾಮಿ ಶರಣಂ, ಇದು ಈ ವಿಚಾರವನ್ನ ಮಾತಾಡಿದ್ರೆ ದಿನ ಪೂರ್ತಿ ಮಾತಾಡಿದ್ರೆ ಕಡಿಮೆ. ಯಾಕೆ ಅಂದ್ರೆ ಶಬರಿಮಲೆಯಲ್ಲಿ ಎಲ್ಲವೂ ಬದಲಾವಣೆ ಆಗಿ ಆ ಒಂದು ಪುರಾತನವಾದ ಭಗವಂತನ ಸಾಂಪ್ರದಾಯಿಕ ಹಾದಿಯಲ್ಲೂ ಕೂಡ ಬದಲಾವಣೆ ಆಗಿದೆ, ಚಿಕ್ಕಪಾದದ ಹಾದಿಯಲ್ಲೂ ಬದಲಾವಣೆ ಆಗಿದೆ. ಏನು ಮಾಡೋಕ್ಕಾಗಲ್ಲ ಸ್ವಾಮಿ, ಇದು ನಮ್ಮ ಕೈಲಿ ಇಲ್ಲ. ನಾವು ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಂಡಲ ಕಾಲ ವ್ರತ ಮಾಡಿ ಆ ಭಗವಂತನ ಸನ್ನಿಧಾನಕ್ಕೆ ಹೋಗ್ಬೇಕು. ಹಾಗೆ ಹೋಗ್ತಾ ಇದ್ರೆ ಇಲ್ಲಿ ನಾನು ತುಪ್ಪದ ಅಭಿಷೇಕ ಯಾಕೆ ಕೇಳಿದೆ ಅಂದ್ರೆ, ಬಹಳಷ್ಟು ಸ್ವಾಮಿಗಳು ಎಕ್ಸಾಮ್ ಅನ್ನ ಓದಿರ್ತೀರಾ ಅಂತ ಎಕ್ಸಾಮ್ಗೆಲ್ಲ ಓದ್ಕೊಂಡಿರ್ತೀರಾ, ಆದ್ರೆ ಎಕ್ಸಾಮ್ ಬರೀದೇ ಬಂದಂಗೆ ಅದಾಯ್ತು ಸ್ವಾಮಿ. ಹೋಗಿ ಎಕ್ಸಾಮ್ ಓದ್ಕೊಂಡು ನೀವು ಎಕ್ಸಾಮ್ ಬರೀದೇನೆ ಬಂದ್ರೆ ಏನು ಫಲ? ಆ ತರ ಅಲ್ಲಿ ತುಪ್ಪದ ಕಾಯಿ ತಗೊಂಡೋಗಿ ನೀವು ಅಭಿಷೇಕ ಮಾಡಿಸ್ದೆ ಬಂದ್ರೆ ಏನು ಫಲ ಅನ್ನೋದನ್ನ ಯೋಚನೆ ಮಾಡಿ ಸ್ವಾಮಿ. ಇದಕ್ಕೆ ನಾನು ಸ್ವಾಮಿಗಳು ಹೇಳೋದು, ಒಂದೇ ದಿವಸ ಎಕ್ಸ್ಟ್ರಾನೇ ಟ್ರೈನಲ್ಲಿ ಬರೋ ಒಂದು ದಿವಸ ಲೇಟಾಗೇ ಮಾಡಿ ಬುಕಿಂಗ್. ಯಾಕಂದ್ರೆ ಇಷ್ಟು ದೂರ ಬರೋದೇ ಅಯ್ಯಪ್ಪನ ಸೇವೆ ಮಾಡೋಕ್ಕೆ ಮತ್ತೆ ಅಭಿಷೇಕ ಮಾಡ್ಸೋಕ್ಕೆ. ಟೈಮ್ ಆಯಿತು ಅನ್ನೋದನ್ನ ಬಿಟ್ಟರೆ ನಾವು ಬಂದು ವೇಸ್ಟ್. ಇಷ್ಟು ದೂರ ಬಂದು ಇರುಮುಡಿ ತಂದು ಒಂದು ಮಂಡಲ ವ್ರತ ಮಾಡಿ ದೊಡ್ಡ ಪಾದಲ್ಲಿ ಬಂದು ಇಷ್ಟೆಲ್ಲ ಮಾಡಿ ನೀವು ಹೇಳಿದಾಗ ಎಕ್ಸಾಮ್ಗೆ ಹೋಗ್ಬಿಟ್ಟು ಬರೀ ಹಾಲ್ ಟಿಕೆಟ್ ತೊಗೊಂಡು ಸುಮ್ಮನೆ ಕೂತು ಬಂದಂಗೆ ಆಗುತ್ತೆ. ಹೇಳು ಸಮಯ, ನೀವು ಪಾಪ ಬೆಳಿಗ್ಗೆ ಏನು ತಿಂದ್ರಿ ಸಮಯಪ್ಪ? ಬೆಳಿಗ್ಗೆ ಬಾಳೆಹಣ್ಣು ತಿಂದೆ ಸರ್. ಎಲ್ಲಾದರೂ ಸಾಧ್ಯ ಆದರೆ ಆಹಾರ ತಗೊಂಡು ಬೆಟ್ಟ ಹತ್ತಿ ಸ್ವಾಮಿ. ಯಾಕೆಂದ್ರೆ ಆರೋಗ್ಯನೂ ಮುಖ್ಯ. ಭಗವಂತ ತಿನ್ಕೊಂಡೇ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲಿ ಗಂಟ ಬಂದಿದ್ದೀರಾ ದೊಡ್ಡ ಪಾದದಲ್ಲಿ ಏಕಾಂಗಿಯಾಗಿ ಆ ಭಗವಂತನ ಜೊತೆ ಆ ಒಂದು ಪರಿಸರದಲ್ಲಿ ಆ ಭಗವಂತನ ಪ್ರತಿ ಕ್ಷಣ ಧ್ಯಾನ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಪಾದಾರ ಬಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ನಿಮ್ಮನ್ನ ರಾತ್ರಿ ಮತ್ತೆ ಕರೆ ಮಾಡ್ತೀನಿ ಸ್ವಾಮಿ. ನೀವು ಹೆಚ್ಚಿನ ಮಾಹಿತಿ ಕೊಡಿ ಸ್ವಾಮಿ ರಾತ್ರಿಗೆ ನಿಮ್ಮ ದರ್ಶನ ಎಲ್ಲ ಆದ ನಂತರ. ಸರಿ ಸ್ವಾಮಿ. ಇದು ಬೆಂಗಳೂರಿನ ಯಲಹಂಕದಿಂದ ಶ್ರೀ ಕೃಷ್ಣಮೂರ್ತಿ ಗುರುಸ್ವಾಮಿಗಳು ಅವರ ಒಂದು ಮನೆಯ ವಿಚಾರ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಮನೆಯಲ್ಲಿ ವಿಗ್ರಹವನ್ನ ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿ. ಮುಷ್ಟಿಗಿಂತ ಚಿಕ್ಕದು. ಮನೆಯಲ್ಲಿ ಫೋಟೋ ಇಟ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಸ್ವಾಮಿಗಳು. ಅಯ್ಯಪ್ಪ ನಮಗೆ ಬೇಡ ಅಂತ ಮಾಲೆ ತೆಗೆದು ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇದ್ದಾರೆ. ಇಂತಹ ಸ್ವಾಮಿಗಳ ಜೊತೆ ನಾವು ಯಾತ್ರೆ ಮಾಡಬೇಕಾಗಿತ್ತು. ಆ ಭಗವಂತ ನಮ್ಗೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ಬಹಳ ಬೇಸರ ಇದೆ. ಆದ್ರೆ ಆ ಭಗವಂತ ಏನೆಲ್ಲ ಇದೆ ಅವ್ರ ನಿರ್ಣಯ.
ಅದಕ್ಕೆ ನಾವು ಅವರ ಗುರುಸ್ವಾಮಿಗಳ ಜೊತೆ ಸದಾ ಅವರ ಜೊತೆ ಅವರ ಪಾದ ಸೇವೆಯನ್ನು ಮಾಡುವಂಥ ಭಾಗ್ಯ ಕೊಡಲಿ ಅಂತ ಬೇಡ್ಕೊಳ್ತಾ ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರು ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ನಿನ್ನೆ ಈ ದಿನ 29/12/2024 ಬೆಳಗ್ಗೆ ಎರಿಮೆಲೆಯಿಂದ ಹೊರಟಂತಹ ಸ್ವಾಮಿಗಳು ಈಗ ಪೆರಿಯಾಣ ಭಟ್ಟಂ ದಾಟಿ ಪಂಪೆಯ ಸಮೀಪದಲ್ಲಿದ್ದಾರೆ. ಆದರೆ ದೊಡ್ಡ ಪಾದದ ಹಾದಿಯನ್ನ ಕ್ರಮಿಸಿ ಈಗ ಆ ಭಗವಂತನ ಸನ್ನಿಧಾನಕ್ಕೆ ಹತ್ತಿರ ಬರ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಅವರ ಕುಟುಂಬಕ್ಕೆ ಎಲ್ಲವನ್ನ ಅಷ್ಟೈಶ್ವರ್ಯವನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ.